ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. 1 ಗಂಟೆ ಒಳಗಡೆ ಎರಡನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ವ್ಲಾಗ್ ಈಗಷ್ಟೇ ಕಟ್ ಮಾಡಿದೆ. ಅದು ಫಸ್ಟ್ ಪಾರ್ಟ್ ಆಗಿರುತ್ತೆ, ಇದು ಸೆಕೆಂಡ್ ಪಾರ್ಟು. ಗಂಟೆ ಒಳಗಡೆ ಎರಡೆರಡು ಪಾರ್ಟ್ ಮಾಡಿದ್ರೆ ಮಜಾ ಇದೆ. ಇದೊಂಥರ ಇದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ಈಗ ನೋಡಿ, ಇವಾಗ ಹೋಗ್ತಾ ಇದ್ದೀವಿ ನಾವು ಅಬ್ಬಿ ಫಾಲ್ಸ್. ಗೊತ್ತಿಲ್ಲ ಗುರು ಅದ್ರ ಹೆಸರು ಕರೆಕ್ಟಾಗಿ. ನಾವು ಮಗ್ಜಳ್ಳಿ ಫಾಲ್ಸ್ ಅಂತೀವಿ, ಇಲ್ಲ ಅಂದರೆ ಕೊಚ್ಚಗುಂಡಿ ಅಂತ ಹೇಳ್ತೀವಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ, ತೋರಿಸ್ತೀನಿ ಬನ್ನಿ. ಇದು ಬಂದ್ಬಿಟ್ಟು ಹಾನ್ಬಾಳ್ ಹತ್ತತ್ರ ಸಕಲೇಶ್ಪುರಗೆ ಸೇರುತ್ತೆ. ಇದು ಸಕಲೇಶ್ಪುರ ತಾಲೂಕಿಗೆ ಸೇರುತ್ತೆ. ಬಂತು ಇನ್ನೇನು ಒಂದು 2 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ, ಜಾಸ್ತಿ ಅಂದರೆ. ಇಲ್ಲ, ಹತ್ರ ಬಂದೆ. ಹಳೆ ವ್ಲಾಗ್ ನೋಡಿದರೆ ಎಲ್ಲಿಂದ ಹೋಗ್ತಿದ್ದೀನಿ ಎಲ್ಲಿದ್ದೀನಿ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಪಾರ್ಟ್ ನೋಡಿಕೊಂಡು ಸೆಕೆಂಡ್ ಪಾರ್ಟಿಗೆ ಬನ್ನಿ. ಅದಕ್ಕೆ ಇಲ್ಲ ಬರೀ ಈ ಫಾಲ್ಸ್ ನೋಡ್ಬೇಕನ್ನೋರು ಇದೇ ಪಾರ್ಟ್ನ ನೋಡಿ ಅಷ್ಟೇ. ಈಗ ಟೈಮ್ 4:54. ಮನೆಯಿಂದ ಹೊರಟಾಗ 4 ಗಂಟೆ. ಮತ್ತು ಅಲ್ಲಿ ಬೆಟ್ಟದ ಭೈರವೇಶ್ವರದಿಂದ ಹೊರಟಾಗ 4:23 ಏನೋ. ಈಗ 4:54. ಇನ್ನೇನು ಬಂತು, ಇಲ್ಲೇ ಇನ್ನೊಂದು ಅರ್ಧ ಕಿಲೋಮೀಟರ್ ಇರ್ಬೋದು. ಓ, ನೀರು ಫುಲ್ ಸಖತ್ ಫೋರ್ಸ್ ಆಗಿದೆ. ಇದೇ ನೀರು ಅಲ್ಲಿ ಹೋಗ್ಬಿಟ್ಟು ಫಾಲ್ಸಲ್ಲಿ ಬೀಳೋದು ಕೆಳಗಡೆ. ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡೋಕ್ಕೂ ನೋಡೋಣ ಏನಂತ. ಬಿಟ್ಟಿದ್ರೆ ನೋಡ್ಕೊಂಬರೋಣ, ಇಲ್ಲ ಅಂದರೆ ವಾಪಸ್ ಬರೋಣ ಅಷ್ಟೇ. ವೀಕ್ ಡೇ ಅಲ್ವಾ, ಫುಲ್ ಫ್ರೀ ಅಂದ್ಕೊಳ್ಳಿ, ಯಾರೂ ಇರಲ್ಲ. ವೀಕೆಂಡಲ್ಲಿ ಬಂದರೆ ನಾಯಿ ಸಂತೆ. ಇಲ್ಲೇ ನೋಡಿ ಒಂದ್ಸತಿ, ಇಲ್ಲೇ ಹಾಕ್ತೀನಿ ಗುರು ಬೈಕ್ನ. ಯಾವ ಎಲ್ಲೆಲ್ಲಿ ಹೋಗ್ತಾರೆ ಒಂದ್ಸತಿ. ಕೆಳಗೆ ಹೋಗ್ತೀನಿ ಕೆಳಗಡೆ ಒಂದ್ಸತಿ. ಇಲ್ಲೇ ನೋಡಿ. ಇಷ್ಟು ಜೋರಾಗಿದ್ದಾಗ ಇವತ್ತೇ ಫಸ್ಟ್ ಟೈಮ್ ಗುರು ಬರ್ತಿರೋದು. ನಾನಂತೂ ಬಂದೇ ಇಲ್ಲ. ಸಖತ್ತಾಗಿ ಬರ್ತಿದೆ ನೀರು ಮಾತ್ರ. ನೋಡ್ತೀರಾ ಅಲ್ಲಿ ನೋಡಿ, ಅಯ್ಯೋ ನಜ್ಜಿ ಕ್ರೇಜಿ ಬೀಳ್ತಾ ಇದೆ ಮಾತ್ರ. ಇಲ್ಲಿಂದಾನೇ ನೋಡ್ಬಿಡೋಣ. ಅದು ಎಲ್ಲ ಚೆನ್ನಾಗಿ ಕಾಣುತ್ತೆ, ಅಂದರೆ ನೀರು ಕಮ್ಮಿ ಇದ್ದಾಗ. ಮಳೆಗಾಲ ಅಲ್ವಾ, ಸಖತ್ ಜೋರಾಗೇ ಇರುತ್ತೆ. ನೋಡಿ, ಕ್ಯಾಮ್ರಲ್ಲಿ ಅಷ್ಟು ಕ್ಲೀನಾಗಿ ಬಂದಿಲ್ಲ ಅಂದರೆ ಫೋನ್ದು ಹಾಕ್ಬಿಟ್ಟು ಇದ್ರದ್ದು ವಾಯ್ಸ್ ಹಾಕ್ಬಿಡ್ತೀನಿ ಅಷ್ಟೇ. ಓ, ಈ ತನಕ ಹೋಗ್ಬೋದು. ಇಲ್ಲೇ ನಿಂತ್ಕೊಂಡು ನೋಡೋಣ ಬನ್ನಿ. ಹಾಂ, ಏನು ಸಖತ್ತಾಗಿ ಬರ್ತಿದೆ ನೋಡಿ. ಅದು ಫುಲ್ಲು ಫಾಗ್ ಆಗಿಬಿಟ್ಟಿದೆ. ನೀರು ಫೋರ್ಸ್ ಬೀಳ್ತಾ ಇರೋ ಫೋರ್ಸಿಗೆ ಫುಲ್ ಫಾಗು. ಆ ಮರ ಅಡ್ಡ ಬಂದಿದೆ ಗುರು, ಇಲ್ಲಾಂದರೆ ಅಲ್ಲಿದು ಸಖತ್ತಾಗಿದೆ. ಅಲ್ಲಿ ಬೀಳ್ತಾ ಇರೋದು ಅದು ಸಖತ್ತಾಗಿದೆ. ಇದು ನೋಡಿ, ಕ್ರೇಜ್ ಇದಲ್ಲ. ಸಾಕು, ಫೋನಲ್ಲಿ ಕ್ಯಾಮ್ರಲ್ಲಿ ನೋಡಿ ಒಂದ್ಸತಿ ಹೆಂಗೆ. ಅಲ್ಲಿಗೆಲ್ಲ ಹೋಗ್ಬೋದು, ಮಳೆ ನೀರಿಲ್ಲ ಅಂದರೆ ಅಲ್ಲಿ ಮೇಲೆಲ್ಲ ಹೋಗ್ಬಿಟ್ಟು ಆರಾಮಾಗಿ ಆಟ ಆಡ್ಕೊಂಬರ್ಬೋದು. ಈಗ ಹೋಗೋ ಹಾಗೆ ಇಲ್ಲ ಅಷ್ಟೇ. ಮತ್ತೆ ಕೆಳಗಿಂದ ಹೋಗೋದು ನೋಡೋಣ ಬನ್ನಿ. ಚಿಕ್ಕದು ಸಾಕಿದು. ಇನ್ನು ಕೆಳಗೆ ಹೋಗಿ ಅದನ್ನು ತೋರಿಸ್ತೀನಿ. ಇಲ್ಲೇ ಇಳಿಬೋದಿತ್ತು, ಬೇಡ ಯಾಕೆ ಇದಾದರೆ.
ಕಾಣಿಸುತ್ತೆ ನೋಡಿ, ಇಲ್ಲಿಂದನೂ ಕಾಣಿಸುತ್ತೆ. ಅಲ್ಲಿ ಇಲ್ಲಿ ಹೋಗುತ್ತೆ. ನಾನು ಇಷ್ಟು ವರ್ಷ ಬಂದಿದ್ದೀನಿ, ಈ ಲೆವೆಲಿಗೆ ಇಷ್ಟು ಕೆಳಗೆಲ್ಲ ಬಂದೇ ಇಲ್ಲ. ಇದೇ ಫಸ್ಟ್ ಟೈಮ್ ಬರ್ತಿರೋದು ನಾನು ಇಷ್ಟು ಕೆಳಗೆ. ಇಲ್ಲೊಂದು ಸತಿ ನೋಡ್ಕೊಂಬರೋಣ, ಎಲ್ಲಿ ಏನಾದರೂ ಭಯಾನಕ ಎಕ್ಸ್ಟ್ರಾಡಿನರಿಯಾಗಿ ಏನಾದ್ರು ಕಾಣುತ್ತಾ. ಇನ್ನು ಕೆಳಗೆ ಬಂದರೆ ದಾರಿ ಇದೆ. ಹಾಂ, ನಮ್ಮದಕ್ಕೆ ಲೈಟಾಗಿ ಹೈಡ್ರೋಫೋಬಿಯಾಗೇ ಇದೆ. ನೋಡ್ಕೊಂಡು ಹೋಗೋದು. ಹುಚ್ಚೋಯ್ತು. ಇದು 2 ಕಡೆಯಿಂದ ನೀರು ಬರುತ್ತಾ? ಸೈಕೋ. ಓ, ಇಲ್ಲೂ ಬರುತ್ತೆ. ಇಲ್ಲೇನು ಅಷ್ಟೇನಿಲ್ಲ. ಮತ್ತೆ ಮೇಲೆ ಹೋಗೋಣ ಬನ್ನಿ. ಕ್ರೇಜಿ ನಿಗಾ. ಹಾಂ, ಅಯ್ಯಪ್ಪ, ಆಯಿತು ನೋಡಿ ಹೆಂಗಿದೆ, ಸಕ್ಕತ್ತಲ್ಲ. ಇಲ್ಲೆಲ್ಲ ಇಳ್ದು ಆಟಾಡ್ಬೋದು, ಇವಾಗಲ್ಲ, ಬೇಸಿಗೆಯಲ್ಲಿ. ಈಗ ಮಾತ್ರ ಇಳಿಯೋದಕ್ಕಿಂತ ಆಯಿತು, ಇಷ್ಟೇ ಆಯಿತು. ಇಲ್ಲೇನಿಲ್ಲ, ಹೊರಟೆ. ಇನ್ನು ಚಿಮ್ಮೆ ಹತ್ಕೊಂತ ಇಲ್ಲ. ನಂದು ಔಟ್ಫಿಟ್ ನೋಡಿಲ್ಲಲ್ಲ, ಫುಲ್ ಚಡ್ಡಿ. ಇಲ್ಲಿ ಚಡ್ಡಿ ಹಾಕಿದ್ದೀನಿ, ಮತ್ತೆ ಚಡ್ಡಿ ಹಾಕಿಲ್ಲ ಅಂತ ಅಂದ್ಕೊಂಡಿರ. ಮತ್ತೆ ಚಡ್ಡಿ ಹಾಕ್ಕೊಂಡು ಟೀ ಶರ್ಟ್ ಹಾಕ್ಕೊಂಡು ಬಂದಿದ್ದೀನಿ. ಅಂದರೆ ಮನೇಲಿ ಹೆಂಗಿದ್ದೆ ಹಂಗೆ ಎದ್ಬಿಟ್ಟು ಬಂದಿದ್ದೀನಿ ಅಷ್ಟೇ, ಜಾಸ್ತಿ ಏನು ರಿಸ್ಕ್ ಇಲ್ಲ. ಆಯಿತು ಅಷ್ಟೇ, ಹೊರಟಿದ್ದೀಗ. ಟೈಮ್ 5:10 ಆಗಿದೆ. ಇಲ್ಲಿಂದ ಹೊರಟಿದ್ದೀನಿ. ಆ ನೀರು ಬರೋದು ಈ ಕಡೆ ಸೈಡಿಂದ. ಇಲ್ಲೂ ಮಳೆ ಇಲ್ದಾಗ ಬರ್ತೀನಿ ಒಂದ್ಸತಿ, ತೋರಿಸ್ತೀನಿ. ಇಲ್ಲೂ ಸಖತ್ತಾಗಿದೆ, ಫುಲ್ ಬಂಡೆ, ಸೈಡೆಲ್ಲ ಬಂಡೆ, ಆಚೆ ಈಚೆ ಎಲ್ಲ ಬಂಡೆ, ಮಧ್ಯದಲ್ಲಿ ನೀರು ಬರೋದು. ಕ್ರೇಜಿ ಇದೆ, ಒಳ್ಳೆ ಗುಹೆ ಥರ ಇಲ್ಲ, ಓಪನ್ ಆಗಿದೆ. ಸುಸ್ತಾಯಿತು, 1 ನಿಮಿಷ ಒಂದೇ ಸತಿ ಹತ್ಕೊಬಂದ್ಬಿಟ್ಟು. ಏನು ಹೇಳ್ತಿದ್ದೆ? ಗುಹೆ ಥರ ಏನಿಲ್ಲ, ಆದರೆ ಸಖತ್ತಾಗಿದೆ. ನೀರು ಬರೋ ಜಾಗ ಮಾತ್ರ ನನ್ನ ಹತ್ರ ಇಲ್ಲ, ಇರೋಕ್ಕೆ ಚಾನ್ಸ್ ಇಲ್ಲ. ಹಳೆ ಫೋಟೋ ಅದು ಇದ್ದರೆ ಹಾಕ್ತೀನಿ, ಅಕಸ್ಮಾತ್ ಇದ್ದರೆ. ಇಲ್ಲ ಅಂದರೆ ಅಷ್ಟೇ, ಆಯಿತು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.